ನಮಸ್ಕಾರ, ಟಿವಿ2ಗೆ ಸ್ವಾಗತ. ನನ್ನ ಹೆಸರು ಲಿಂಗೇಶ್ವರ್ ಅಂತ, ಕುರಿಶೆಟ್ಟಿ ಸಮಾಜದ ಅಧ್ಯಕ್ಷರು. ಇವತ್ತು ನಮ್ಮ ಕುರಿಶೆಟ್ಟಿ ಸಮಾಜದ ವಿದ್ಯಾರ್ಥಿ ನಿಲಯ ಹಾಗೂ ಸಾಕಮ್ಮನ ಭವನ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರಾದಂತಹ ಸೋಮಣ್ಣವರು, ರಾಮಲಿಂಗಾರೆಡ್ಡಿಯವರು, ಕೇಂದ್ರ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಹಾಗೂ ಶಾಸಕರಾದ ಗಡಾಚಾರ್ಯ ಅವರು, ಕುಸುಮ ಹನುಮಂತರಾಯಪ್ಪ ಅವರು ಹಾಗೂ ಹನುಮಂತರಾಯಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಒಂದು ಕಾರ್ಯಕ್ರಮ ತುಂಬಾ ವರ್ಷದ ಕನಸು ಇವತ್ತು ನನಸಾಗಬೇಕಾಗಿದೆ. ನನಸಾಗೋ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಭೂಮಿ ಪೂಜೆ ಮಾಡಿ ಬಹುದಿನದ ಕನಸು ನಮ್ಮ ಸಮಾಜದ ಬಂಧುಗಳಿಗೆ ಈ ಒಂದು ವಿದ್ಯಾರ್ಥಿ ನಿಲಯ ಮತ್ತು ಸಾಕಮ್ಮ ಭವನ ಕಟ್ಟಡ ಪ್ರಾರಂಭ ಮಾಡ್ತೀವಿ ಅತಿ ಶೀಘ್ರದಲ್ಲೇ. ಈ ಭವನವನ್ನು ಆದಷ್ಟು ಬೇಗ 2.5-3 ವರ್ಷದಲ್ಲಿ ಇದನ್ನು ಭವನ ಪೂರ್ಣಗೊಳಿಸಿ ಅದನ್ನು ನಮ್ಮ ಇನ್ನು 2 ವರ್ಷಕ್ಕೆ ನಮ್ಮ ಸಮಾಜದ 100ನೇ ವರ್ಷ ಕಾಲಿಡುತ್ತೆ. ಆ ಶತಮಾನೋತ್ಸವ ಕಾರ್ಯಕ್ರಮ ಈ ನೂತನ ಕಟ್ಟಡ, ನೂತನ ಬಿಲ್ಡಿಂಗ್ ಅಲ್ಲೇ ಭವನದಲ್ಲೇ ಮಾಡಬೇಕು ಅಂತ ನಾವು ಬಯಸಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ರಾಜ್ಯಾದ್ಯಂತ, ಕನ್ನಡದ ರಾಜ್ಯಾದ್ಯಂತ ಎಲ್ಲ ನಮ್ಮ ಸಮಾಜ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ 12-15 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗ್ತಿದೆ. ಎಲ್ಲ ನನ್ನ ನನ್ನ ಕುಲಬಾಂಧರಿಗೆ ಈ ವಾಣಿಯ ಮುಖಾಂತರ ನಾನು ಹೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಈ ಒಂದು ನೂತನ ಕಟ್ಟಡಕ್ಕೆ ತಾವೆಲ್ಲರೂ ಆರ್ಥಿಕವಾಗಿ ಸಹಕಾರ ಕೊಟ್ಟು ಈ ಕಟ್ಟಡವನ್ನು ಅದ್ದೂರಿಯಾಗಿ ಸುಚಿಂತಿತವಾಗಿ ಬರಲಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ 100 ಜನ ವಿದ್ಯಾರ್ಥಿಗಳು ಈಗಾಗಲೇ ಹಳೆ ಕಟ್ಟಡದಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಕನಿಷ್ಠ ಪಕ್ಷ 200-250 ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿದ್ಯಾರ್ಥಿ ನಿಲಯ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ.